ರಾಜ್ಯಾಂತ ಜನರು ಕಂದಾಯ ಜಮೀನಿನಲ್ಲಿ ಮನೆ ಕಟ್ಕೊಂಡು ಅದು ಸಕ್ರಮ ಆಗಿರಲಿಲ್ಲ. ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗ್ತಾಯಿದ್ರು ಮತ್ತು ಅವರಿಗೆ ಹಕ್ಕು ಸಿಕ್ಕಿರಲಿಲ್ಲ. ಸರ್ಕಾರ ಅಕ್ರಮ ಸಕ್ರಮ ಮಾಡೋಕ್ಕೆ ಒಂದು ಸಾರಿಗೆ ಖಾತನ ಮಾಡೋ ಒಂದು ಚಳುವಳಿಯನ್ನೇ ಒಂದು ಅವಧಿಗೆ ಮಾಡಿದ್ದಾರೆ. ಈ ತಿಂಗಳು ಕೊನೆ ತನಕ 1ನೇ ತಾರೀಕು ತನಕ ಅಲ್ವಾ, ಮೇ 1 ತನಕ ಇದನ್ನು ಚಳುವಳಿ ಥರ ಮಾಡಿ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ದಾರೆ. ಇದರಿಂದ ಯಾರ್ಯಾರು ಒಂದು ಕಂದಾಯ ಭೂಮಿಲಿ ಪರ್ಮಿಷನ್ನು ಇಲ್ಲದೆ, ಲೈಸೆನ್ಸೂ ಇಲ್ಲದೆ, ಮೂಲಭೂತ ಸೌಕರ್ಯನೂ ಇಲ್ಲದೆ, ಅದರ ಓನರ್ಶಿಪ್ಪನ್ನು ಅನುಭವಿಸ್ತೇನೆ ತೊಂದರೆಗಳನ್ನ ಎದುರಿಸ್ತಾ ಇದ್ದು ಅವ್ರಿಗೆ ಒಂದು ದೊಡ್ಡ ರಿಲೀಫ್ ರಾಜ್ಯಾದ್ಯಂತ. ಅದೇ ಹೇಳೋರು ಏನು ಬೇಕಾದರೂ ಹೇಳ್ಬೋದು, ಬಟ್ ದ ಪ್ರಾಬ್ಲಮ್ ರಿಮೇನ್ಸ್ ದಿ ಸೇಮ್. ದಶಕಗಳಿಂದ ಇವ್ರಿಗೆ ಮಾಡಿ ಮಾಡಿ ಅಂತ ಕೇಳ್ತಾಯಿದ್ರು, ಮಾಡೋಕ್ಕಾಗಿರಲಿಲ್ಲ. ವಾದ ಮಾಡೋಕ್ಕೆ, ಟೀಕೆ ಮಾಡೋಕ್ಕೆ ಏನು ಬೇಕಾದ್ರೂ ಹೇಳ್ಬೋದು, ಬಟ್ ದಿ ಇಶ್ಯೂ ಆನ್ ದಿ ಪ್ರಾಬ್ಲಮ್ ಇಸ್ ಸೇಮ್. ದಟ್ ಶುಡ್ ಬಿ ಸಾಲ್ವ್ ಅಲ್ಲ. ಈಗ ದೇವರಾಜ ಮಾರುಕಟ್ಟೆ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗು ಟೈಮ್ ಬಾಂಡಲ್ಲಿ ಕೆಲಸ ಮಾಡುವಂಥದ್ದು ಆಗ್ತಾ ಇದೆ. ಈಗ ನ್ಯಾಯಾಲಯಗಳ ತೀರ್ಪು ಬಂದಿದೆ. ಸೊ ಅದು ಮಾಡಬೇಕು ಅನ್ನೋದೇ ನಾವು ಕಳೆದ 13-18ರಿಂದನೂ ಪ್ರಯತ್ನ ಮಾಡಿದ್ದೀವಿ. ಅದು ನಿಮಗೆ ಗೊತ್ತಿದೆ. ಈಗ ಮೊನ್ನೆ ನೋಡಿ ಮಾರಾಣಿಸ್ ಕಾಲೇಜ್ ಕಟ್ಟುವಾಗ ಹಳೇ ಬಿಲ್ಡಿಂಗು ಹಾಗೆ ಕುಸಿದೋಗ್ಬಿಟ್ಟು ಸ್ವಲ್ಪ ಎಲ್ಲ ಅಲರ್ಟ್ ಆದ್ದರಿಂದ ದೊಡ್ಡ ಮೇಜರ್ ಕ್ಯಾಶುವಲ್ಟಿ ಅವಾಯ್ಡ್ ಆಯಿತು. ಸೊ ಇಲ್ಲೂ ಕೂಡ ನಾವೆಲ್ಲ ಬೋಸರ್ ನೋಡಿದ್ವಿ, ಒಂದು ಪ್ರಾಣ ಕಪ್ಕೊಂಡು ಕಳ್ಕೊಂಡ್ವಿ. ಇಲ್ಲೂ ಕೂಡ ಏನು ಬೇಕಾದ್ರೂ ಆಗ್ಬೋದು. ಇಟ್ಸ್ ಓಲ್ಡ್ ಬಿಲ್ಡಿಂಗ್ ಮತ್ತು ಆ ಥರ ಸ್ಟ್ರಾಂಗ್ ಇದಿರಲಿಲ್ಲ. 100 years ಆಯಿತು ಅಂತ ಕಾಣುತ್ತೆ. ಆಗಿದೆಯಲ್ವಾ? ಖಂಡಿತ ಟೈಮ್ ಬಾಂಡಲ್ಲೇ ಮಾಡಬೇಕಲ್ವ. ಒಂದು ಕಟ್ಟಡ ಅಥವಾ ಒಂದು ಕಾಮಗಾರಿ ಕೊಡುವಾಗ ಅವ್ರಿಗೆ ಟೈಮ್ ಬಾಂಡೇ ಕೊಟ್ಟಿರ್ತೀವಿ. ಅದನ್ನು ಅಷ್ಟು ಜಾಗೃತಿ ವಹಿಸಿ ಮಾಡಬೇಕು ಅನ್ನೋದು ಎರಡನ್ನೂ ಸರ್ಕಾರದ ಉದ್ದೇಶ ಇದೆ. ಅದರ ಪ್ರಯತ್ನ ಇಂದು ಆಗಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ ನಿಂತೋಗಿತ್ತು. ಈಗ ಟೆಕ್ನಿಕಲ್ ರಿಪೋರ್ಟು, ಕೋರ್ಟ್ಗಳು ಅದಕ್ಕೆ ಮಾಡೋದಕ್ಕೆ ಹೋಗಿ ಏನೋ ಅಭ್ಯಂತರ ಇಲ್ಲದೇ ಇರೋದ್ರಿಂದ ಅದನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಮೈಸೂರಿನ ಸೌಂದರ್ಯ ಮತ್ತು ಹೆರಿಟೇಜ್ ಇದನ್ನು ಕಾಪಾಡಿಕೊಂಡು ಅದನ್ನು ಮಾಡಿ. ಅದೇ ಇದೆಲ್ಲ ಗಮನದಲ್ಲಿ ಇಟ್ಕೊಂಡೇ ಸರ್ಕಾರ ಅವೆರಡನ್ನು ಪುನರ್ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅದು ಗೊತ್ತಿಲ್ಲ ನನಗೆ, ನಿಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ. ಐ ವಿಲ್ ಆಸ್ಕ್ DC to look into the matter. ಸರ್, ಈಗ DK ಶಿವಕುಮಾರ್ ಅವರು ಇಶಾ ಫೌಂಡೇಶನ್ಗೆ ಹೋದಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವರ ಹೇಳಿಕೆಗಳನ್ನು ಒಬ್ಬೊಬ್ಬರು ನಾಯಕರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾರು ಏನು ಹೇಳಿಕೆ ಕೊಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡಿದಂತಹ ಸದ್ಗುರು ಜೊತೆ ಹೋಗಿ ವೇದಿಕೆ ಹಂಚಿಕೊಳ್ಳೋದನ್ನ ಅವರೇ ತೀರ್ಮಾನ ಮಾಡಬೇಕು ಅಂತ ರಾಜಣ್ಣವ್ರು ನೀಡಿದ್ದಾರೆ, ಇನ್ನೊಬ್ಬರು ಹೇಳಿದ್ದಾರೆ, ಏನು ಗೊತ್ತಿಲ್ಲ. DK ಶಿವಕುಮಾರು ನಮ್ಮ KPCC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅವರು ಹೋಗಿದ್ದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉಳಿದಿರೋದು ಹೇಳೋದಕ್ಕೆ ಅವರೇ ಸಮರ್ಥರು. ಅಂತ್ಯಕಂತೆಗಳಿಗೆಲ್ಲ ಉತ್ತರ ಕೊಡೋಕ್ಕಾಗುತ್ತಾ? ಮಹಾರಾಷ್ಟ್ರ ಮಾದರಿ ಸರ್ಕಾರ ನಿರ್ಮಾಣ ಆಗುತ್ತೆ ಅಂತ ಯಾರು ಬರ್ಕೊಟ್ಟಿದ್ದಾರೆ ಒಪ್ಪಂದನ? ನಿಮ್ಗೆ ಗೊತ್ತಾ? ನಮಗೆ ಗೊತ್ತಿಲ್ಲ, ನಿಮ್ಗೇನು ಗೊತ್ತಾಗುತ್ತೆ ಬಿಡಿ. ಮಹಾರಾಷ್ಟ್ರ ಮಾದರಿನಲ್ಲಿ ಇಲ್ಲೂ ಆಗುತ್ತೆ ಅಂತ ಏಕನಾಥ್ ಶಿಂದೆ ಮಾದರಿಯಲ್ಲಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇದು ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರನೇ ಮಾದರಿ, ಬೇರೆ ಯಾವ ಮಾದರಿನೂ ಬರಲ್ಲ ಇಲ್ಲಿ. ಪತ್ರಕರ್ತ ಅಂತ ಹೇಳಪ್ಪ.
ಅದು ಅಲ್ಲೇ ಆಯಿತು, FIR ಆಗಿದೆ ಅಂತ ಹೇಳಿದ್ದೀರಿ. FIR ಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕಲ್ವಾ? ಲೆಟ್ ದೆಮ್ ಕಂಡಕ್ಟ್ ಇನ್ವೆಸ್ಟಿಗೇಷನ್. ಹಾಂ, ದೇ ಆರ್ ಸೆಪ್ರೇಟ್ ಎಂಟಿಟಿ. ನೀವು ಹೇಳೋದು ಬೇರೆ, ಈಗ ಹೇಳೋದೇ ಬೇರೆ. ಆ ಥರ ಇದ್ದರೆ ಲಿಸ್ಟ್ ಇದ್ದರೆ ಗೆಟ್ ಇಟ್ ಎನ್ಕ್ವೈರಿ. ಸರ್, ಈಗ ಬಿಜೆಪಿ ನಾಯಕರು ಸಾಕಷ್ಟು ಕಾಂಗ್ರೆಸ್ ಸರ್ಕಾರವನ್ನು ಇಳಿಸುವಂಥದ್ದು ಮತ್ತು ಏನು ಏಕನಾಥ್ ಶಿಂದೆ ಹತ್ರ ಕಾಂಗ್ರೆಸ್ಸಿಂದಲೇ ಒಬ್ಬರು ಹೊರ ಬರ್ತಾರೆ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇದೆ. ಅದು ಯಾರು? ಅವರ ಅಧ್ಯಕ್ಷರು, ವಿಪಕ್ಷ ನಾಯಕರು, ಎಲ್ಲರೂ ಶ್ರೀರಾಮುಲು ಎಲ್ಲರೂ ಸೇರಿದಂತೆ ಕ್ಷಿಪ್ರ ಬೆಳವಣಿಗೆ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅವರ ಮಾತುಗಳ ಮೂಲಕ ಯಾರ್ಯಾರಿಗೆ ಅಸ್ತಿತ್ವ ಇಲ್ವೋ ಅಸ್ತಿತ್ವನ ಇರಲಿ ಅನ್ನೋ ಕಾರಣಕ್ಕೆ ಮಾತಾಡ್ತಿರ್ಬೋದು ಅಂತ ಅನಿಸಿದೆ. ಕಾಂಗ್ರೆಸ್ಸಲ್ಲಿ ಏನಿಲ್ಲ, ಎಲ್ಲ ಭದ್ರವಾಗಿದೆ, ಬಂಡೆತಾಯಿ. ಸರ್, SCP DSP ಅನ್ನೋದು ದುರ್ಬಳಕೆ ಆಗ್ತದೆ ಅಂತೇಳಿ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ. ಯಾರು? ಬಿಜೆಪಿ. SCP TSP ಏನದು? ವಾಟ್ ಈಸ್ SCP TSP? ಇಟ್ಸ್ ಅನ್ ಆ್ಯಕ್ಟ್. ಗ್ಯಾರಂಟಿ. ಇಟ್ಸ್ ಅನ್ ಆ್ಯಕ್ಟ್. SCP TSP ಅನ್ ಆ್ಯಕ್ಟ್. ಕಾಯ್ದೆ ಯಾರು ಮಾಡಿರೋರು? ಸಿದ್ದರಾಮಯ್ಯನವರು 13-18 ಕಾಯ್ದೆ ಮಾಡಿದ್ರು. ಏನದು ಕಾಯ್ದೆ? SC/ST ಜನಸಂಖ್ಯೆಗೆ ಅನುಗುಣವಾಗಿ ಬಡ್ಜೆಟ್ನಲ್ಲಿ ಹಣ ಇಟ್ಟು ಅವರ ಸರ್ವೋದಯ ಅಭಿವೃದ್ಧಿಗೆ ಬಳಸಬೇಕು ಅಂತ ಹೇಳಿದ್ದಾರೆ. ಕಾಯ್ದೆ ಮಾಡಿದ್ವಿ. SCP TSP ಆ್ಯಕ್ಟ್ 7 ಅಂತ. SCP TSP ಆ್ಯಕ್ಟ್ 7ನಲ್ಲಿ 7A, 7B, 7C, 7D ಈ 4ಕ್ಕೂ ಯಾವ್ಯಾವುದಕ್ಕೆ ಬಳಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ. ಈ ಕಾಯ್ದೆ ಜನಸಂಖ್ಯೆಗೆ ಅನುಗುಣವಾಗಿ ಬಡ್ಜೆಟಲ್ಲಿ ಹಣ ಇಡಬೇಕು ಅಂತ ಒಂದು ಕಾಯ್ದೆ ಐತಿಹಾಸಿಕ ಮಾಡಿದ ಮೇಲೆ ಇದರಲ್ಲಿ ಸುಮಾರು ಇಲ್ಲಿವರೆಗೆ 2 ಲಕ್ಷಕ್ಕೂ ಎಷ್ಟು ಕೋಟಿ ಹಣನ ಖರ್ಚು ಮಾಡಿದ್ದಾರೆ ಕರ್ನಾಟಕದಲ್ಲಿ. ಮೊದಲು ಸೋಷಿಯಲ್ ವೆಲ್ಫೇರ್ಗೆ ನಿಗದಿ ಆಯಿತು 5,000, 6,000, 7,000 ಅಷ್ಟೇ. ಇದು ಇಟ್ಟ ಮೇಲೆ ಅಗಾಧವಾದಂಥ ಒಂದು ಹಣಕಾಸಿನ ನೆರವು ಇಲ್ಲಿಗೆ ಬರ್ತದೆ. SC ವಿಷಯಕ್ಕೆ ಕೇಂದ್ರ ಸರ್ಕಾರದ್ದು ಈ ಸಾರಿ ಬಡ್ಜೆಟ್ ಎಷ್ಟು? 50 ಲಕ್ಷ ಕೋಟಿ. SC/ST ಜನಸಂಖ್ಯೆ ಎಷ್ಟಿದೆ ದೇಶದಲ್ಲಿ? ಮೋರ್ ದೆನ್ 24%. 17-18 ರಾಜ್ಯಕ್ಕೆ ಹೆಚ್ಚು ರಾಜ್ಯಗಳಲ್ಲಿ BJP ಸರ್ಕಾರ ಇದೆ. ಕರ್ನಾಟಕದ SCP TSP ಕಾನೂನು ಮಾಡಿದ್ದೀವಿ. ಕೇಂದ್ರದ BJP ಸರ್ಕಾರದ ಬಡ್ಜೆಟ್ಟು 50 ಲಕ್ಷ ಕೋಟಿ ಇದ್ದರೆ 24% ಇಟ್ಟರೆ ಎಷ್ಟು ಲಕ್ಷ ಕೋಟಿ ಕೊಡಬೇಕು? ಕನಿಷ್ಠ 10 ಲಕ್ಷ ಕೋಟಿ ಇಡಬೇಕು. ಅವರು ಇಟ್ಟಿರೋದೆಷ್ಟು? 60,000 ಕೋಟಿ. ಇದನ್ನು ಅಲ್ಲಿ ಕೇಳ್ರಪ್ಪ ಅಂದರೆ ಕಾನೂನು ಮಾಡಿ ಯೋಜನೆ ಮಾಡೋರನ್ನ ಪ್ರಶ್ನೆ ಹೆಂಗಿದೆ? ಇದು ನಾಟಕ ಅಲ್ವ? ರಾಜಕೀಯವಾಗಿ ಮಾತುಗೋಸ್ಕರ ಆಡೋದಲ್ವಾ? ಬೊಮ್ಮಾಯಿ ಸರ್ಕಾರ ಮಾಡಬೇಕಲ್ವಾ? ಬೊಮ್ಮಾಯಿಯವರು ಸರ್ಕಾರ ಇತ್ತು ಅವರು ಆವಾಗ 7 ಆ್ಯಕ್ಟ್ 7 ಅಂತ ಹೇಳಿದ್ರಲ್ಲ, 7D ಡಿ ಅಂದ್ರೇನು? ಡೀಮ್ಡ್ ಎಕ್ಸ್ಪೆಂಡಿಚರ್. ಡೀಮ್ಡ್ ಅಂದರೆ ಇಲ್ಲಿ SC/ST ಜನ ಇರಲ್ಲ, ಇದ್ದಾರೆ ಅಂತ ಊಹಿಸ್ಕೊಂಡು ಅಲ್ಲಿ ಖರ್ಚು ಮಾಡಿಬಿಡೋದು. 10,000 ಕೋಟಿನ ದುರ್ಬಳಕೆ ಮಾಡಿಕೊಂಡ್ರು. ಇವ್ರು ಯಾರೂ ಮಾತಾಡಲಿಲ್ಲ ಅವಾಗ. ಯಾವಾಗ? ಲಾಸ್ಟ್ ಕೋವಿಡ್ ಪೀರಿಯಡಲ್ಲಿ 8,000 to 10,000 crores ಮಿಸ್ಯೂಸ್ಡ್ ಅದು SCP. ಆವಾಗ ಇವ್ರಿಗೆ ಯಾರಿಗೂ ಗೊತ್ತಿಲ್ವಾ? ಇವ್ರಿಗೆಲ್ಲರೂ ಗೊತ್ತಿಲ್ವಾ? 90,000ಕ್ಕೂ ಹೆಚ್ಚು ಬ್ಯಾಕ್ಲಾಗ್ ಹುದ್ದೆ ಇದೆ ಕೇಂದ್ರ ಸರ್ಕಾರದಲ್ಲಿ. ಕೇಂದ್ರ ಸರ್ಕಾರ ಯಾಕೆ ತುಂಬ್ತಾ ಇಲ್ಲ? ಬ್ಯಾಕ್ಲಾಗ್ ಹುದ್ದೆ ತುಂಬಬೇಕು. ನನ್ನದೇ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಖಾಲಿ ಇರೋ ಹುದ್ದೆಲ್ಲ ಐಡೆಂಟಿಫೈ ಮಾಡ್ತಾಯಿದ್ದೀವಿ ತುಂಬೋದಕ್ಕೆ. ಇವನ್ನ ಅಲ್ಲಿ ಕೇಳೋದು ಬಿಟ್ಬಿಟ್ಟು ಇಲ್ಲಿ ಮಾಡೋದನ್ನು SC ಆ್ಯಕ್ಟ್ 7 ಏನು ಹೇಳುತ್ತೆ? ಆ್ಯಕ್ಟ್ 7ನಲ್ಲಿ ಸರ್ಕಾರದ ಯೋಜನೆಗಳನ್ನು ಮಾಡುವಾಗ ಆ ಯೋಜನೆ ವ್ಯಾಪ್ತಿಗೆ ಬರುವಂಥ SC/ST ಜನಸಂಖ್ಯೆ ಎಷ್ಟು ಜನ ಇದ್ದಾರೆ ಆ ಜನಕ್ಕೆ SCP TSP ಹಣನ ಮಾಡಬೇಕು ಅನ್ನೋದು ಕಾನೂನಲ್ಲೇ ಹೇಳಿರ್ತವೆ, ಕಾಯ್ದೆನಲ್ಲಿ. ಅದಷ್ಟಕ್ಕೆ ಸೀಮಿತ. ಅದನ್ನು ಬಿಟ್ಟು ಒಂದು ನಯಾ ಪೈಸೆ SC/ST ಅಲ್ಲದ ಜನರಿಗೆ, ಪ್ರತಿನಿಧಿಗೆ ಒಂದು ನಯಾ ಪೈಸೆನೂ ಖರ್ಚು ಮಾಡೋದಿಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಬಳಸ್ಕೋಬೋದು ಸರ್. ಹೌದು, ರಾಜಕೀಯ ಸುಮ್ಮನೆ ರಾಜಕೀಯ ಇವ್ರು ಮಾಡೋಕ್ಕೆ ಹೋಗಿ ನಾನು ಹೇಳಿದ್ನಲ್ಲ, ಈಗ ಕೇಂದ್ರದಲ್ಲಿ ಹೇಳ್ಬೇಕಲ್ಲ 50 ಲಕ್ಷ ಕೋಟಿ ಇಟ್ಬಿಟ್ಟು 60,000 ಕೋಟಿ ನೀವು ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಕೊಟ್ಟರೆ ಏನು ಮಾಡ್ತೀರಿ ಅಭಿವೃದ್ಧಿನ? ನೀವು ಏರ್ ಮಾರ್ಕ್ ಮಾಡಬೇಕಲ್ವ ಕಾಳಜಿ ಇರೋರು? 94 ಲಕ್ಷ ಬ್ಯಾಕ್ಲಾಗ್ ಹುದ್ದೆ ಇದೆ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ, ತುಂಬಬೇಕಲ್ವ ಅದನ್ನೆಲ್ಲ ಬಿಟ್ಟುಬಿಟ್ಟು ಆಮೇಲೆ ಎಲ್ಲ 1ರಿಂದ 8 ಸ್ಕೂಲ್ ಹುಡುಗರ ಫೀಸೆಲ್ಲ ಸ್ಕಾಲರ್ಶಿಪ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ರು ಕೇಂದ್ರ ಸರ್ಕಾರದವರು. ಯು ಆರ್ ನಾಟ್ ಗಿವಿಂಗ್.
ಇದನ್ನು ಮಾತಾಡಿ ಕೇಂದ್ರ ಸರ್ಕಾರದಿಂದರೆ ನಾವು ಮಾಡಿರೋ ಕಾನೂನುಗಳು ಇಡೀ ಇಂಡಿಯಾ ದೇಶಕ್ಕೆ ಮಾದರಿ. ಹೀಗಾಗಿ SCP-TSPನ ಯೋಜನೆಗಳಿಗೆ ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡುವ ಪ್ರಶ್ನೆ ಬರೋದೇ ಇಲ್ಲ. ಅವು ಗೊತ್ತಿಲ್ಲ ನನಗೆ ಯಾರ್ಯಾರು ಗಾಂಜಾ ಹೊಡಿತಾ ಅಲ್ಲಿ ಹೋಗಿ ಅಂತ. ಅಥವಾ ನಿರ್ದಿಷ್ಟವಾಗಿ ನಿಮಗಿದ್ರೆ ಕೊಡಿ ಏನು ಮಾಡ್ತೀನಿ. ಇಲ್ಲದೇ ಇದ್ರೂ ನಾನು ಆ ಸ್ಮಶಾನಗಳಿಗೆ ಎಲ್ಲ ಲಿಸ್ಟ್ ತಗೊಂಡು ಅಲ್ಲಿ ಈ ಥರ ಆ್ಯಕ್ಟಿವಿಟೀಸ್ ಇದ್ದರೆ ನೈಟ್ ಬಿಟ್ಟು ಪೊಲೀಸರು ಹಾಕಿ ಇದು ಮಾಡೋಕ್ಕೆ ಹೇಳ್ತೀನಿ. ಹಾಂ ಯಾವ್ಗಳಿಗೆ ಆದರೂ ಕೊಡ್ಬೋದು ಕೇಳ್ತೀನಿ, ಕೊಡ್ತೀವಿ ಬಿಡಿ. ಅದನ್ನು ಅದೇನು ಮುಚ್ಚುಮರಿದು ಏನಿದೆ. ವಿ ಹ್ಯಾವ್ ಡನ್ ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್. ಹಾಂ ಸಿಎಂ ಅವ್ರ ಆರೋಗ್ಯ ಆಗಿದೆ. ನಂದ CM ಅವರು ಆರೋಗ್ಯವಾಗೇ ಇದ್ದಾರೆ. ಓನ್ಲಿ ಲಿಗಮೆಂಟ್ಗೆ ಅವ್ರಿಗೆ ಪೆಟ್ಟಾಗಿದೆ. ಲಿಗಮೆಂಟ್ ಇದೆಯಲ್ಲ ಮಂಡಿ, ನಮ್ಮ ದೇಹದ ತೂಕ ಇಲ್ಲಿ ತಲೆಯಿಂದ ಭುಜ, ಭುಜದಿಂದ ಸೊಂಟ, ಸೊಂಟದಿಂದ ಮಂಡಿ, ಮಂಡಿಯಿಂದ ಆ್ಯಂಕಲ್ ಜಾಯಿಂಟು ಕೆಳಗಡೆ ಆ ಪಾದಕ್ಕೆ ಗ್ರಾವಿಟೇಷನ್ಗೆ ಡೌನ್ಗೆ ಹೋಗುತ್ತಲ್ಲ, ಇದಕ್ಕೆ ಲಿಗಮೆಂಟು ಮಂಡಿ ಮೇಯ್ನ್. ಅದು ವೇಟ್ ಬೇರಿಂಗ್ ಜಾಯಿಂಟ್. ಅದು ಬಿದ್ದಿರೋ ಸೆನ್ಸಿಟಿವ್ ಇರೋದ್ರಿಂದ ಆ ನಡೆಯುವಾಗ ತೂಕ ನೋವಾಗುತ್ತೆ. ಟ್ರೀಟ್ಮೆಂಟ್ ಏನಂದರೆ ರೆಸ್ಟ್. ಎಷ್ಟು ದಿನ ವಿಶ್ರಾಂತಿ ಬೇಕು ಅಂತಾರೆ? ಇನ್ನೂ ಒಂದು ಇಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ವಿಶ್ರಾಂತಿ ಇಲ್ಲ, ರೆಸ್ಟ್ ಟು ದಿ ಲೆಗ್, ನಾಟ್ ಟೋಟಲ್ ರೆಸ್ಟ್. ಐ ಮೀನ್ ಅಲ್ವಾ? ಅವ್ರು ಇನ್ನೂ ಐ ಥಿಂಕ್ 3-4 ವೀಕ್ಸ್ ಸರಿಯಾಗ್ತಾರೆ ಕಡೆ. ನಾವು ಮೈಸೂರು, ಚಾಮರಾಜನಗರದಿಂದ ಹಿಡಿದು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿನ ಗಮನದಲ್ಲಿ ಇಟ್ಕೊಂಡು ಇನ್ಕ್ಲೂಸಿವ್ ಗ್ರೋತ್ಗೆ ಬೇಕಾದಂಥ ಬಡ್ಜೆಟ್ನ ಕೊಡಿ ಅಂತ ಹೇಳಿದ್ದೀವಿ. ಹೋಪ್ಫುಲಿ ಒಳ್ಳೆ ಬಡ್ಜೆಟ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಎಲ್ಲ ಅದು ಅದು ಬೇರೆಯವರು ಆಯ್ತಲ್ಲ. ಅದು ಗ್ರೇಟರ್ ಮೈಸೂರು ಈಸ್ ಅಂಡರ್ ಸೀರಿಯಸ್ ಡಿಸ್ಕಷನ್. ಈಸ್ ಅಂಡರ್ ಸೀರಿಯಸ್ ಡಿಸ್ಕಷನ್ಸ್. ಟೆಂಡರ್ ಕರೆದಿದ್ದೀವಿ. ಅದು ಬಸ್ ಸ್ಟ್ಯಾಂಡ್ಗಳು ಹಾಕಿದ್ದೀವಲ್ಲ ಈಗ. ಅದು ಆಮೇಲೆ ನೋಡ್ಕೊಳ್ಳೋಣ ಅಲ್ಲಿ ಏನು ಮಾಡ್ಬೋದು ಆಲ್ಟರ್ನೇಟಿವ್ಗಿಂತ. ಜನರ ಹಿತದೃಷ್ಟಿ ನೋಡ್ಕೊಂಡು ಆಮೇಲೆ ನೋಡ್ಕೊಳ್ಳೋಣ. ಆ ಭವನ ಈಗ ರಿವೈಸ್ ಮಾಡಿ 27 ಕೋಟಿ ಆಗಿದೆ. ನಮ್ಮ ನಗರದಲ್ಲಿ ಕ್ಯಾಬಿನೆಟ್ ಆಗುತ್ತಲ್ಲ, ಅಲ್ಲಿಟ್ಟು ಅಪ್ರೂವ್ ಮಾಡಬೇಕು ಅಂತ ಇದ್ವಿ. ಈಗ ಅದು ಬಡ್ಜೆಟ್ ಆದಮೇಲೆ ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಇದೆ. ಯಾಕಂದರೆ ಬಿಕಾಸ್ CM ಇದು ಹತ್ತಕ್ಕಾಗೋದಿಲ್ಲ, ಅದು ಹೆಲಿಕಾಪ್ಟರ್. ಸೊ ಅದನ್ನು ಆಲ್ರೆಡಿ ರಿವೈಸ್ ಎಸ್ಟಿಮೇಟು 27 crores ಆಗಿದೆ. ಅದು ವೆನಿ ಟೈಮ್ ಕ್ಯಾಬಿನೆಟ್ ವಿಲ್ ಗೆಟ್ ದಿ ಅಪ್ರೂವಲ್ ಸ್ಟಾರ್ಟ್.